ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಮೇಲೂ ಎಫೆಕ್ಟ್ ಆಗಿದೆ ಅಂದರೆ ಇವತ್ತು ಬೆಳಗ್ಗೆಯಿಂದಲೇ ಪೆಟ್ರೋಲ್ ಡೀಸೆಲ್ ದರದ ಮೇಲೆ ₹3 ಏರಿಕೆಯಾಗಿದೆ. ಸೊ ಇದು ವಾಹನ ಸವಾರರಿಗೆ ಬರೆ ಎಳೆದಂತೆ ಆಗಿದೆ. ಸೊ ನಮ್ಮ ಕೋಲಾರದಲ್ಲಿಯೂ ಕೂಡ ಈ ಒಂದು ಬೆಲೆ ಏರಿಕೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಜೊತೆಗೆ ನಮ್ಮ ಬೈಕ್ ಸವಾರರೇ ಇದ್ದಾರೆ. ಸೊ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಈ ಒಂದು ವಿಚಾರದ ಬಗ್ಗೆ ಅಂತ ಕೇಳೋಣ. ಸರ್, ಈಗ ಬೆಳಗ್ಗೆಯಿಂದನೇ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ದರದ ಮೇಲೆ ₹3 ಏರಿಕೆ ಆಗಿದೆ. ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಮೊದಲದಾಗಿ ಇದು ಇವತ್ತಿನ ಸಮಸ್ಯೆ ಇಲ್ಲ. ಶೇಕಡ 10 ವರ್ಷದಿಂದ ನಾವೇನು ಅನುಭವಿಸ್ತಾ ಇದ್ದೀವಿ, ಪೆಟ್ರೋಲ್ಗಾಗಿ ಆಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳು, ಬೆಲೆ ಏರಿಕೆ ಮೇಲೆ ಆಗಿರ್ಬೋದು, ಇದು ನಮ್ಮ ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಬಂದಾದ ಮೇಲೆ ನಮಗೆ ಬೆಲೆ ಏರಿಕೆದು ಚಿಂತೆ ಪ್ರತಿಯೊಬ್ಬರ ನಾಗರಿಕರಿಗೂ ಇದೆ. ಇದು ದಿಢೀರಂತ ಅವರು ಯಾವ ರೀತಿ ಅವರು ಮೀಡಿಯಾದಲ್ಲಿ ಬಂದು ಇನ್ಫಾರ್ಮ್ ಮಾಡಿದ್ರು, ನಾವು ವೆಹಿಕಲ್ ಪೆಟ್ರೋಲ್ನ ಕಮ್ಮಿ ಯೂಸ್ ಮಾಡಬೇಕು ಮತ್ತು ಚಿನ್ನ ಖರೀದಿ ಮಾಡಬಾರ್ದು ಅಂತ. ಇದು ಅವರ ಸಂಕೇತ ಏನಿದೆ, ಯಾವ ರೀತಿ ಅವ್ರು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಆ ಬೆನ್ನಿಲೆಯಲ್ಲಿ ಅವ್ರದ್ದು ಯಾವ ಯೋಚನೆಗಳಿದೆ, ಅವ್ರು ಏನು ಸೂಚನೆಗಳು ಕೊಡ್ತಾರೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ ₹599 ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಅಂತ ನಮಗೆ ಪ್ರತಿಯೊಬ್ಬರ ನಾಗರಿಕರಿಗೆ ಗೊತ್ತಾಗ್ತಾ ಇದೆ. ನೋಡಿ, ಕೊಟ್ಟಿರುವಂಥ ಆದೇಶ, ಅವರು ಹೇಳಿರುವಂಥ ಹೇಳಿಕೆಯಿಂದ 48 ಗಂಟೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ₹3 ಪೆಟ್ರೋಲ್ ಏರಿಕೆ ಆಗಿದೆ. ಜೀವನ ಸಾಧಿಸೋದಕ್ಕೆ ತುಂಬ ಕಷ್ಟ ಆಗಿದೆ ನಾಗರಿಕರಿಗೆ. ಯಾವುದೇ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿ ನಾವು ತ್ಯಾಗ ಮಾಡ್ಕೊಂಡು ಇಷ್ಟು 10 ವರ್ಷ ನಾವು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಯಾವ ರೀತಿ ಸ್ಲಮ್ ಏರಿಯಾಸಲ್ಲಾಗಿರ್ಬೋದು ಅಥವಾ ಪ್ರತಿನಿತ್ಯ ದುಡಿಯುವಂಥ ನಾಗರಿಕರು ಯಾರಿದ್ದಾರೆ ಅವ್ರಿಗೆ ಅವರ ಬಾಧೆ ಏನಿದೆ ಅಂತ ಅದು ತಿಳ್ಕೋಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈಗ ಈ ಬೆಲೆ ಏರಿಕೆ ಏನು ಆಗ್ತಾ ಇದೆ, ಸೊ ಇದಕ್ಕೆಲ್ಲ ಏನು ಕಾರಣ ಇರಬಹುದು? ಏನಾದರೂ ಸ್ಟ್ರಾಟಜಿ ಇದೆಯಾ? ಹೇಗೆ, ಏನು ಅನ್ಸುತ್ತೆ ಅಂತ? ಆ್ಯಕ್ಚುಲಿ ಬಿಫೋರ್ ಪ್ಲ್ಯಾನಿಂಗ್, ಸೊ ನೋಡಿ, ನೀವು ಗಮನಿಸಿದ್ದೀರ, ನಮ್ಮ ದೇಶದಲ್ಲಿ ಪಿ ಚಿದಂಬರಂ ಅವರು ಇದ್ದರು. ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ಸ್ಟೇಟಸ್ ಯಾವ ರೀತಿ ನಡ್ಕೊಂಡು ಹೋಯ್ತದ್ದು, ನಮ್ಮ ಭಾರತದ ಯಾವ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ ಅಂತ ನಮ್ಮ ಅನಿಸಿಕೆಗಾಗಿ ಇವಾಗ ಈ ಬೆಲೆ ಏರಿಕೆಯಿಂದ ಆಗಿರ್ಬೋದು ಅಥವಾ ಬೇರೆ ಇತರ ಏರಿಕೆ, ನಾವು ರೈತರ ಮೇಲೆ ಸಂಕಷ್ಟ ಆಗಿರ್ಬೋದು, ಇದೆಲ್ಲ ಗಮನಿಸ್ತಾ ಇದ್ದರೆ ನಾವು ಇನ್ನೂ ನಮ್ಮ ದೇಶ ಹಿಂದಕ್ಕೆ ಹೋಯ್ತದೆ. ಮುಂದಕ್ಕೆ ಯಾವ ರೀತಿಯ ಸಾಧನೆಗಳು ಕಾಣಿಸ್ತಾ ಇಲ್ಲ, ಯಾವ ರೀತಿಯ ನಮಗೆ ಒಂದು ಒಳ್ಳೆ ಭವಿಷ್ಯಗಳು ಯುವಕರಿಗೆ ಕಾಣಿಸ್ತಾ ಇಲ್ಲ ಅಂತ ಸಾಬೀತಾಗಿದೆ ಮೇಡಮ್. ಇಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಮೇಲೆ ₹3.27, ಡೀಸೆಲ್ ಮೇಲೆ ₹3.12 ಏರಿಕೆ ಆಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಈಗ ನೋಡಿ ಮೇಡಮ್, ವಿಶ್ವದಲ್ಲೆಲ್ಲ ಯುದ್ಧ ನಡೀತಾ ಇದೆ. ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಕೂಡ ಶೇಕಡ 100ರಿಂದ 50-75% ಆಲ್ರೆಡಿ ಜಾಸ್ತಿ ಆಗಿದೆ. ನಮ್ಮ ಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಬೇಜಾನ್ ಜಾಸ್ತಿ ಆಗಿದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಕೇವಲ 3%, 4% ಜಾಸ್ತಿ ಮಾಡಿದ ಜನಗಳಿಗೆ ಯಾವುದೇ ರೀತಿ ಹೊರೆ ಆಗೋದಿಲ್ಲ. ಇದು ದೇಶದ ಹಿತದೃಷ್ಟಿಯಿಂದ ಮಾಡಿದರೆ ನಾವು ಇದನ್ನು ಸ್ವಾಗತಿಸ್ತೀವಿ ಮೇಡಮ್. ಅಂದರೆ ಈಗ ಎಲ್ಲ ಒಂದೇ ರೀತಿಯ ಕುಟುಂಬ, ವೆಹಿಕಲ್ಸನ್ನು ಓಡಿಸೋವಂಥವ್ರು ಇರಲ್ಲ. ಮಧ್ಯಮದ ವರ್ಗ ಇರ್ತಾರೆ, ಬಡವರು ಇರ್ತಾರೆ, ರೈತಾಪಿ ವರ್ಗದವರು ಇರ್ತಾರೆ. ಸೊ ಈ ರೀತಿ ಮೋದಿ ಅವರು ಆಲ್ರೆಡಿ 3 ದಿನಗಳಿಂದ ಹೇಳಿದ್ರು ಇಂಧನವನ್ನು ಮಿತವಾಗಿ ಬಳಸಿ ಅಂತ ಹೇಳ್ಬಿಟ್ಟು. ಅದ್ರ ಬೆನ್ನಲ್ಲೇ ಈ ರೀತಿ ಹೆಚ್ಚಳ ಆಗಿರೋದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಕುತೂಹಲವನ್ನು ಹೆಚ್ಚಿಸಿದೆ. ನೋಡಿ ಮೇಡಮ್, ಆಕ್ಚುಲಿ ಬಂದು ಇದು ಮೋದಿಯವರ ತೀರ್ಮಾನ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಇದು ವಿಶ್ವದಲ್ಲೇ ಅಶಾಂತಿ ಇದೆ. ಬರೀ ನಮ್ಮದೆಲ್ಲ ಹಾರ್ಮೋಜ್ ಬಂದಾಗಿರೋದು ಇಡೀ ಜಗತ್ತಿಗೆ ಗೊತ್ತು. ಈಗಿನ ಮಾಧ್ಯಮ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು ಮಾಧ್ಯಮ ಅಂದ್ರೇನು ಅಂತ. ಹಂಗಾಗಿ ಎಲ್ಲ ದೇಶಗಳಲ್ಲೂ ಕೂಡ 100%, 300% ಆಗಿರೋ ದೇಶಗಳಿದೆ. ಲಾಕ್ಡೌನ್ ಆಗಿರೋಂಥ ದೇಶಗಳಿದ್ದಾವೆ. ಕೆಲವೊಂದು ಸರ್ಕಾರಿ ಸೇವೆಗಳನ್ನೇ ಸ್ಥಗಿತಗೊಳ್ಳಿರೋ ದೇಶಗಳಿದೆ. ಅಂಥದ್ರಲ್ಲಿ ನಮ್ಮ ದೇಶ ನಾವು ಮಾಡಿದ್ರಲ್ಲಿ ಮೋದಿ ಮಾಡಿರೋದು ಯಾವುದೇ ತಪ್ಪು ಇಲ್ಲ. ನಾವು ಇದನ್ನು ಸ್ವಾಗತಿಸ್ತೀನಿ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರತಿಯೊಬ್ಬರೂ ಕೂಡ ದೇಶದ ಬೆನ್ನೆಲುಬಾಗಿ ನಿಲ್ಲಬೇಕಂತ ನಾನು ತೀರ್ಮಾನಿಸಿದ್ದೀನಿ. ಸೊ ಈ ಒಂದು ತೈಲದ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಸೊ ಈ ಪೆಟ್ರೋಲ್ ಬಂಕ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಯನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಬೆಳಗ್ಗೆಯಿಂದ ಒಂದು ಹೊಸ ಜಾರಿಗೆ ಬಂದಿದೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅಂತ. ಹೇಗಿದೆ ಸರ್? ಎಲ್ಲ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ ಏನು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ. ₹102.85 ಇತ್ತು ಪೆಟ್ರೋಲ್ ಬೆಲೆ.
ಇದು ಡೀಸೆಲ್ ಬೆಲೆ 90 ರೂಪಾಯಿ 90 ಪೈಸೆ ಇತ್ತು ಲೀಟ್ರು. ಇವಾಗ 3 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಇದು 3 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ, ಕೇಳಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ರೇಜ್ ಆಯ್ತು ಅಂತ ಕೇಳಾಗ್ತಾನೆ. ಸೊ ವಾಹನ ಸವಾರರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಸೊ ಪೆಟ್ರೋಲಿಗೆ ಬರ್ತಾರೆ, ಡೀಸೆಲ್ಗೆ ಬರ್ತಾರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ನೀವು ಫಸ್ಟೇ ನಾವು ಕೇಳ್ತೀರಿ, ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಅಂತ ಕೇಳ್ತೀರಿ. ಕೇಳಿ ಅವ್ರು ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಹಾಕ್ತೀರಿ, ಇಲ್ಲ ಡೀಸೆಲ್ ಅಂದ್ರೆ ಡೀಸೆಲ್ ಹಾಕ್ತೀವಿ ನಾವು. ಪ್ರತಿ ಹಂತದಲ್ಲೂ ಈ ಒಂದು ಬೆಲೆ ಹೆಚ್ಚಳ ಅನ್ನೋದು ಗ್ರಾಹಕರಿಗೆ ಬಿಸಿ ಮುಟ್ಟಿಸ್ತಾ ಇದೆ. ಇನ್ನು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಾಹನ ಸವಾರರಿಗೆ ನುಂಗಲಾರದ ತುತ್ತಂತಲೇ ಹೇಳ್ಬೋದು. ಒನ್ಸ್ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಾ ಹೋದಂತೆ ಬೇರೆ ಎಲ್ಲ ವಸ್ತುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗುವ ಚಾನ್ಸಸ್ ಕೂಡ ಹೀಗೆ ಇರುತ್ತೆ. ಸೊ ನೀವು ನೋಡಿದ್ರಿ, ಇವಾಗ ಕೆಲವು ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವುದರ ಪರ ಮಾತಾಡಿದ್ರೆ, ಕೆಲವರು ವಿರುದ್ಧವಾಗಿ ಮಾತನಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಸ್ತುಗಳ ಮೇಲೆ ಏರಿಕೆ ಆಗುತ್ತಾ, ಪೆಟ್ರೋಲ್ ದರ, ಡೀಸೆಲ್ ದರ ಮತ್ತಷ್ಟು ಹೆಚ್ಚಳ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.